ಈಗ ಹಿಂಡಿ ನೋವು ಹೌದ್ರಾ? ಹಿಂಡಿ ನೋವು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಈಗ 1.5 ವರ್ಷ. 1.5 ವರ್ಷ ಆಯಿತು. 1 ವರ್ಷ. ಆಮೇಲೆ ಮೊಣಕಾಲು ನೋವು ಇದೆ. ಮೊಣಕಾಲು ನೋವು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಎರಡು ಒಟ್ಟಿಗೆನೆ 3-4 ಇದ್ದಿದ್ದಿಲ್ಲ ಅಂತಲ್ಲ, ಅಷ್ಟು ಇದ್ದಿಲ್ಲ, ಈಗ ಹೆಚ್ಚಿಗೆ. ಸೊಂಟ ನೋವು ಬಂದು ಎಷ್ಟು ವರ್ಷ ಆಯ್ತು? ಈಗ 3-4 ದಿನ ಆಗೈತೆ ಅಷ್ಟೇ. ಸೊಂಟ ನೋವು ಬಂದು. ಸೊಂಟ ನೋವು ಬಂದು. ಭುಜ ನೋವು ಬಂದು ಎಷ್ಟು ವರ್ಷ ಆಯ್ತು? ಇಲ್ಲ, ಭುಜ ನೋವು ಬರ್ತಿತ್ತು ಸರ್, ಸ್ವಲ್ಪ ಕಡಿಮೆ ಆಗೈತಿ ಇವು ಮಾತ್ರ. ಇವೆಲ್ಲ ನೋವು ಬರ್ತಾವ? ಭಾಳ ಕೆಲಸ ಮಾಡಿದ್ರೆ ಮಾತ್ರ ಬರ್ತವೆ. ದಿನ ಏನಿರೋದಿಲ್ಲ, ಏನೇ ಯಾವಾಗನ ಕೆಲಸ ಮಾಡಿದ್ರೆ. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ಕು ಇದೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಡುತ್ತೆ, ಹೌದಲ್ಲ? ಆಮೇಲೆ ಸಂಡಾಸು ಕ್ಲಿಯರ್ ಆಗ್ತಾ ಇಲ್ಲ, ಹೌದಲ್ಲ? ಆಮೇಲೆ ಹಶು ಅಂತ ಇಲ್ಲ, ಆಗ್ತದ? ಗ್ಯಾಸ್ ಅಂತೂ ಆಗ್ತದೆ. ಇದಕ್ಕೆ ವಾಯು ಅಂತೀವ್ರೆ ನಾವು. ಹೊಟ್ಟೆಯಲ್ಲಿ ವಾಯು ತುಂಬಿಕೊಂಡ್ರೆ ಅದು ಗ್ಯಾಸ್ ಅಂತೀವಿ. ವಾಯು ಸಂಸ್ಕೃತ ವರ್ಡು, ಗ್ಯಾಸ್ ಅನ್ನೋದು ಇಂಗ್ಲಿಷ್ ವರ್ಡು, ಗೊತ್ತಾಯ್ತಲ್ಲ? ಅದೇ ವಾಯು ಕೀಲುಗಳಲ್ಲಿ ಸೇರ್ಕೊಂತ ಅಂದ್ರೆ ಇವೆಲ್ಲ ಕೀಲು ಅಂತಾರೆ. ಇವೆಲ್ಲ ಕೀಲು ಜಾಯಿಂಟ್ ಸಿಗಲ್ಲ, ಮೊಣಕಾಲಾಗಲಿ. ಕೀಲುಗಳಲ್ಲಿ ವಾಯು ಸೇರ್ಕೊಂಡ್ರೆ ಸಂಧಿವಾತ ಅಂತೀವಿ. ಎರಡರಲ್ಲೂ ವಾಯು ಫ್ಯಾಕ್ಟರ್ ಕಾಮನ್. ಕೀಲಲ್ಲಿ ವಾಯು ಸೇರ್ಕೊಂಡ್ರೆ ಸಂಧಿವಾತ, ಕೀಲು ನೋವು, ಕೀಲು ವಾಯು ಅಂತಾರೆ. ಅದೇ ವಾಯು ಹೊಟ್ಟೆಲಿ ಸೇರ್ಕೊಂಡ್ರೆ ಗ್ಯಾಸು ಅಂತಾರೆ, ಹೌದಲ್ಲ? ಗ್ಯಾಸು ವಾಯು ಎರಡು ಒಂದೇ. ಹೊಟ್ಟೆಗೂ ಅದೇ ವಾಯು ಇದೆ, ಸಂಧಿಗಳಲ್ಲೂ ಅದೇ ವಾಯು ಇದೆ. ಇದು ವಾಯು ಯಾವಾಗ ವೃದ್ಧಿ ಆಗುತ್ತೆ ಗೊತ್ತಾ? ಮೋಷನ್ ಕ್ಲಿಯರ್ ಆಗದೆ ಇದ್ದಾಗ. ಯಾವಾಗ ಮೋಷನ್ ಕ್ಲಿಯರ್ ಆಗಲ್ವೋ ಹೊಟ್ಟೆಲಿ ಉತ್ಪತ್ತಿ ಆಗಿರೋಂತಹ ಗ್ಯಾಸು ಕೆಳಗಿಂದ ಹೋಗಲ್ಲಮ್ಮ, ಹೋಗೋಕ್ಕೆ ಜಾಗಿರಲ್ಲ. ಯಾಕೆ ಅಂದರೆ ಆ ಕರುಳಿನಲ್ಲಿ ಮಲ ಹಂಗೆ ಕಟ್ಕೊಂಡಿರುತ್ತೆ, ಹೊರಗೆ ಹೋಗೋಕ್ಕೆ ಜಾಗ ಸಿಗಲ್ಲ. ಗ್ಯಾಸ್ ತುಂಬ್ಕೊಂಡು ಹಂಗೆ ಇರ್ತದೆ, ಮ್ಯಾಲೂ ಬರೋಕ್ಕಾಗಲ್ಲ. ಹೌದು, ಹೊಟ್ಟೆನಲ್ಲಿ ಗ್ಯಾಸ್ ತುಂಬ್ಕೊಂಡು ಕೆಳಗೂ ಹೋಗಲಿಲ್ಲ, ಮೇಲೂ ಬರಲಿಲ್ಲ ಅಂದರೆ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ. ಬ್ಲೋ ತುಂಬ್ದಂಗೆ ಬಲೂನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಹೊಟ್ಟೆ ನೋವು ಬರೋದು. ಮೋಷನ್ ಕ್ಲಿಯರ್ ಆಯಿತು ಅಂತಂದರೆ ಗ್ಯಾಸ್ ಡೌನ್ವರ್ಡ್ ಹೋಗ್ಬಿಡುತ್ತೆ. ಅದು ಹೋಗ್ಬಿಡ್ತು ಅಂದರೆ ಹೊಟ್ಟೆ ನೋವು ಬರಲ್ಲ. ಹೊಟ್ಟೆ ನೋವು ಇಲ್ಲ ಸರ್, ನನಗೇನು ಹೊಟ್ಟೆ ನೋವಿನಿಲ್ಲ, ಆದ್ರೆ ಇಲ್ಲಿ ಸ್ವಲ್ಪ ಮಕ್ಕಳ ಆಪರೇಷನ್ ಆಗಿತ್ತಲ್ಲ, ಅಲ್ಲಿ ಸ್ವಲ್ಪ ನೋವು ಬರ್ತೈತೆ. ಆ ಜಾಗದಲ್ಲಿ ನೋವು ಯಾಕೆ ಬರುತ್ತಪ್ಪ? ಈ ಮಕ್ಕಳ ಆಪರೇಷನ್ ಆಗಿ ಎಷ್ಟು ವರ್ಷ ಆಯ್ತು? ಈಗ 30 ವರ್ಷ. 30 ವರ್ಷದ್ದು ಈಗ ಅದು ನೋವು ಬರಲ್ಲಮ್ಮ. ಈಗ ಬರ್ತಿರೋ ಅಂಥದ್ದು ವಾಯುವಿಂದ, ಗ್ಯಾಸಿಂದ. ಹೊಟ್ಟೆ ಒಳಗಡೆ ಗ್ಯಾಸ್ ತುಂಬಿಕೊಂಡು ಬ್ಲೋಟ್ ಆಗುತ್ತೆ, ಹೊಟ್ಟೆ ಟೈಟ್ನೆಸ್ ಆಗುತ್ತೆ. ಆ ಟೈಟ್ನೆಸ್ ಆದಾಗ ಬೆನ್ನೋವು ಬರುತ್ತೆ, ಭುಜನೋವು ಬರುತ್ತೆ, ಭುಜನೋವು ಬರುತ್ತೆ, ಎಲ್ಲ ಕೀಲು ನೋವು ಬರುತ್ತೆ. ಟೋಟಲಿ ಇದರ ಅರ್ಥ ಏನಪ್ಪ ಅಂತಂದರೆ ಹೊಟ್ಟೆನಲ್ಲಿ ವಾಯು ತುಂಬಿಕೊಂಡಾಗ, ಯಾವ ವಾಯು ತುಂಬಿಕೊಳ್ಳುತ್ತೆ? ಮೋಷನ್ ಕ್ಲಿಯರ್ ಆಗಿದ್ದಾಗ, ಅದು ವಾಯು ಹೊರಗಡೆ ಹೋಗ್ಲಿಕ್ಕೆ ಜಾಗ ಇಲ್ದಾಗಿದ್ದಾಗ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಇದಕ್ಕೆ ನಾವು ಮಾಡಬೇಕಾಗಿರೋದು, ಗ್ಯಾಸ್ ಉತ್ಪತ್ತಿ ಆಗಬಾರ್ದು. ಒಂದು, ಉತ್ಪತ್ತಿ ಆಗಿರೋಂತಹ ಗ್ಯಾಸು ಮಲಮಾರ್ಗದ ಮುಖಾಂತರ ಹೊರಗಡೆ ಹೋಗ್ಬೇಕು ಸುಲಭವಾಗಿ. ಅಂದರೆ ಅದಕ್ಕೆ ಮಲಬದ್ಧತೆ ಕ್ಲಿಯರ್ ಮಾಡಬೇಕು. 2, ಈ 2ನ್ನ ಸರಿ ಮಾಡಿದರೆ ಹೊಟ್ಟೆ ನೋವು ಸರಿ ಹೋಗುತ್ತೆ, ಗ್ಯಾಸು ಸರಿ ಹೋಗುತ್ತೆ, ದೇಹದ ಟೋಟಲಿ ವಾಯು ಕಮ್ಮಿ ಆಯ್ತಂದರೆ ಈ ಕೀಲುಗಳು ಸಂಧಿವಾತನೂ ಕಮ್ಮಿ ಆಗ್ತೈತಿ. ನಿಮಗೆ ಅರ್ಥ ಮಾಡಿಸ್ತೀನಿ ನಾನು. ನೀವು ಇಷ್ಟು ದಿನ ಸುಮ್ಮನೆ ಪೇನ್ ಕಿಲ್ಲರ್ ತಗೊಂತ ಇದ್ರಿ ಇಷ್ಟು ದಿವಸ, ಹೌದಲ್ಲ? ಪೇನ್ ಕಿಲ್ಲರ್ ಮಾತ್ರ ತಗೊಂಡಾಗ ಎಷ್ಟು ದಿನ ಕಮ್ಮಿ ಆಗುತ್ತೆ ನೋವು? ಅವು ತಗೊಂಡಿಲ್ಲ ಸರ್, 2 ದಿನ ಬರಲ್ಲ. ನಾಳೆ ಬರ್ತೈತೆ ನೋಡ್ರಿ, ಹೌದಲ್ಲ? ನಾಳೆ ಸ್ಟಾರ್ಟ್ ಆಗ್ಬಿಡ್ತೈತೆ. ತಗೊಂಡ ದಿವಸ ಬರಲ್ಲ, 2 ದಿವಸ ಬರೋದಿಲ್ಲ. ಗುಳಿಗೆ ತಗೊಂಡಿರ್ತೀನಲ್ಲ, 2 ದಿನ ಮಾತ್ರ ಆರಾಮ್ ಇರ್ತೀನಿ, 3 ದಿವಸ ಸ್ಟಾರ್ಟ್ ಆಗ್ಬಿಡ್ತೈತೆ. ಅದು ನೋವು ವಾಸಿ ಆಗಿರಲ್ಲ. ಅಂದ್ರೆ ಮಾತ್ರ ಏನಂದ್ರೆ ಬೆಳಗ್ಗೆ ಮಾತ್ರ ಎದ್ದಳಕ್ ಆಗಲ್ಲ. ಒಟ್ಟ ಬೆಳಗ್ಗೆ ಮಕ್ಕಳೇ ಆಗ್ಲತ್ತಾಗ ಸ್ವಲ್ಪ ಅಡ್ಡಾದ್ರೂ ಎದ್ದಳಕ್ ಆಗೋದಿಲ್ಲ ನೋವು. ಇದಕ್ಕೆ ಪೇನ್ ಕಿಲ್ಲರ್ ಕೊಡೋದು ಪರಿಹಾರ ಅಲ್ಲ. ಪೇನ್ ಕಿಲ್ಲರ್ ಇಂದ ನಿಮಗೆ ಕಾಯಿಲೆ ವಾಸಿ ಆಗಲ್ಲ. ಅಲ್ಲಿ ನೋವು ಇರ್ತದೆ, ನಿಮಗೆ ಸೆನ್ಸ್ ಆಗಲ್ಲ. ಕರೆಕ್ಟ್ ಅಲ್ಲ? ನೋವಿನ ಪವರ್ ಕಮ್ಮಿ ಆಗ್ತಿದ್ದಂತಲೇ, ಆ ಮಾತ್ರೆ ಪವರ್ ಕಮ್ಮಿ ಆಗ್ತಿದ್ದಂತಲೇ ನೋವು ಚಾಲು ಕಾಣ್ತದೆ, ಕಾಯಿಲೆ ವಾಸಿ ಆಗಿರಲ್ಲ ಅದರಿಂದ, ಗೊತ್ತಾಗಲ್ಲ? ಅದಕ್ಕೆ ನಾವು ವಾತಾಹಾರ ಚಿಕಿತ್ಸೆ ಅಂತ ಕೊಡ್ತೇವೆ. ಅದನ್ನು ಕೊಟ್ಟಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಸೈಡ್ ಎಫೆಕ್ಟ್ಸ್ ಅಂತೂ ಯಾವೂ ಇರಲ್ಲ. ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಪ್ಯೂರ್ಲಿ ನಿಮಗೆ ಕೊಡೋಂಥ ಔಷಧಿಗಳನ್ನೆಲ್ಲ ನಾವು ತಿಂದು ತೋರಿಸ್ತೇವೆ, ಅಷ್ಟು ಸೇಫ್ ಮೆಡಿಸಿನ್ಸ್ ಇರುತ್ತೆ. ನಾನು ಹೇಳ್ದಂಗೆ ಕರೆಕ್ಟಾಗಿ ಕೆಲವು ಪಥ್ಯಗಳು, ಕೆಲವು ಎಕ್ಸಸೈಸು, ಕೆಲವೇ ದಿನ ಕೆಲವು ಮೆಡಿಸಿನ್ಸ್, ಇದನ್ನು ಜೀವನ ಪರ್ಯಂತ ತಗೊಳ್ಳೋಂಥದ್ದಿರಲ್ಲ. ತಗೊಂಡು ಆದ್ಮೇಲೆ ನಾನು ಹೇಳ್ದಂಗೆ ಪಥ್ಯ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸರ್, ಈಗ ನಾವು ಫಸ್ಟು ನಮ್ಮ ಹಾಸ್ಪಿಟಲ್ ತೋರಿಸಿದ್ವಿ. ಯಾವ ಡಾಕ್ಟರ್ ಹೆಸರು ಹೇಳಬೇಡ್ರಿ. ಎಕ್ಸ್ರೇ ಎಲ್ಲ ಮಾಡಿದ್ರ ಅವರು?
ಏನಂತ ಹೇಳಿದ್ರು? X-ray ಆಗಿದೆ, ಬ್ಲಡ್ ಟೆಸ್ಟ್ ಆಗಿದೆ, ಎಲ್ಲ ಆಗಿದೆ ಸರ್. ಸುಗರ್ ಎಲ್ಲ ಚೆಕ್ ಅವ್ರು ಹೇಳಿದ್ದು ನೀರ್ ತುಂಬಿಕೊಂಡಿದೆ ಅಂತ ಹೇಳಿದ್ರು. ಎಲ್ಲಿ ತುಂಬಿಕೊಂಡೈತೆ ನೀರು? ಅದಕ್ಕೆ ಆ ತರ ಪೇನ್ ಬರ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ಬೇಕಂತೆ? ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಮತ್ತೆ ಸ್ಲಿಪ್ಪರ್ಸ್ ಹೇಳಿದ್ರು ಸರ್. ಸರಿ. ಸ್ಲಿಪ್ಪರ್ಸ್ ಹೊರಗಿರೋ ಸರ್. ಸರಿ. ಆ ಸ್ಲಿಪ್ಪರ್ಸ್ ಯೂಸ್ ಮಾಡಿ ಅಂತ ಅನುಕೂಲ ಆಯ್ತಾ? ಸ್ಲಿಪ್ಪರ್ಸ್ ಅದು ಏನು ಹೇಳಿಲ್ಲ ಸರ್ ಅವರು. ಅಲ್ಲಮ್ಮ, ಅಲ್ಲ ನಿನಗೆ ಆರಾಮ ಆಯ್ತಾ? ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅನುಕೂಲ ಆಗಿಲ್ಲ. ಆರಾಮಾಗಿ ಇಲ್ಲಿ ತಕ್ಕ ಯಾಕೆ ಬರ್ತಿದ್ರಿ? ಆರಾಮ ಆಗಿಲ್ಲ ಸರ್. ಹೌದಲ್ಲ, ಇಲ್ಲಿವರೆಗೆ ಯಾಕೆ ಯಾಕೆ ಬರ್ತಿದ್ರು? ಬರ್ತಿದ್ರಿ? ಮತ್ತೆ ಧಾರವಾಡ ಕೂಡ ಹೋಗಿ ಸರ್. ಹಂಗೆ ಹೇಳ್ರಿ, ಯಾವ ಡಾಕ್ಟರ್ ಹೆಸರು ಹೇಳಂಗಿಲ್ಲ. ಓಕೆ. ಹಂಗೆ ಜನರಲ್ಲ ಮಾತಾಡ್ರಿ. ನಮ್ಮ ಹಾಸ್ಪಿಟಲ್ ಕೂಡ 2 ಹಾಸ್ಪಿಟಲ್ ಹೋದ್ವಿ, ಅಲ್ಲಿ ಇದಾಗಿಲ್ಲ. ಮತ್ತೆ ಧಾರವಾಡಕ್ಕೂ ಹೋದ್ವಿ, ಅಲ್ಲಿ ಕೂಡ ಅಲ್ಲೇನೋ ಏನು ಹೇಳಿಲ್ಲ ಅವರು. ಅವ್ರು ಏನ್ ಹೇಳಿದ್ರು? ಅಲ್ಲಿ ಕೂಡ ಅಷ್ಟೇ ಸರ್. ಎಲ್ಲಾ ತರ ಟೆಸ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ಅಂತ ಇದು ಮಾಡಿದ್ರು. ಮತ್ತೆ ಫೈನಲಿ ಎಲ್ಲರೂ ಹೇಳ್ತಾ ಇರೋದು ಆರ್ಥೋಪೆಡಿಕ್ಸ್ ಹತ್ರ ಶುಗರ್ ಬ್ಲಡ್ ಎಲ್ಲ ಚೆಕ್ ಮಾಡಿ ಸರ್. ಅಂತದೆಲ್ಲ ಏನಿಲ್ಲ, ಸ್ವಲ್ಪ ಇದು ಕಾಲು ನೋವು ಐತೆ, ಆರಾಮ ಆಗ್ತೈತಿ ನಿಮ್ಗೆ, ಗುಳಿಗೆ ತಗೊಳ್ರಿ. ಮತ್ತೆ ಆರ್ಥೋಪೆಡಿಕ್ಸ್ ಹತ್ರ ಹೋಗ್ಬೇಕು, ಆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಇನ್ನೂ ಒಬ್ರು ಆಯುರ್ವೇದಿಕ್ ಕೂಡ ನಮ್ಮ ಹಾಸ್ಪಿಟಲ್ ಅವೆಲ್ಲ ತಂದೆ ತೋರಿಸಿ ಬಂದ್ರೆ ನಮ್ಮ ಹಾಸ್ಪಿಟಲ್ ನಾವು ಕನ್ಸಲ್ಟ್ ಮಾಡಿದ್ವಿ. ಅಲ್ಲಿ ಒಬ್ರು ಹೇಳಿದ್ರು ಆಮವಾತ ಇದೆ. ಅವರು ಸ್ವಲ್ಪ ದಾರಿಗೆ ಬಂದಾರೆ. ಆಮವಾತ ಇದೆ ಅಂತ ಹೇಳಿ, ಆಮವಾತ ಇದೆ ಅಂತ. ಅದು ಆಮವಾತ ಅನ್ನೋದು ಏನು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಅರ್ಥ ಮಾಡಿಸ್ತಾ ಇರೋದು, ವಾಯು ಹೊಟ್ಟೆ ಸೇರ್ಕೊಂಡ್ರೆ ಗ್ಯಾಸ್, ಅದೇ ವಾಯು ಕೀಲುಗಳಲ್ಲಿ ಸೇರ್ಕೊಂಡ್ರೆ ಈ ತರದ ಸಂಧಿವಾತ. ಇದು ಆಮವಾತ. ಆಕ್ಚುಲಿ ಇದು ಸಂಧಿವಾತ ಅಲ್ಲ. ಆಮವಾತದಲ್ಲಿ ಬಾವು ಇರ್ತದೆ. ಆಮವಾತದಲ್ಲಿ ಬಾವು ಇರ್ತದೆ ಸ್ವಲ್ಪ. ಆಮೇಲೆ ಅದನ್ನೇ ನಾನು ಹೇಳ್ತಿರೋದು. ಮೀಡಿಯಂ ನಾನು ಹೇಳ್ತಿರೋದೇ ನೀವು ಕೇಳಿಸ್ಕೊಂತ ಇಲ್ಲ. ಬಾವಿರೋದ್ರಿಂದ ಇದು ಆಮವಾತ, ಸಂಧಿವಾತ ಅಲ್ಲ. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅವರಿಗೆ, ಮಲಬದ್ಧತೆ ಇದೆ, ಹೊಟ್ಟೆಯಲ್ಲಿ ಗ್ಯಾಸ್ ಇದೆ, ಕೀಲು ನೋವಿನ ಜೊತೆಗೆ ಆ ಥರದ ಹೊಟ್ಟೆಯ ಸಮಸ್ಯೆ ಇದ್ರೂ ಕೂಡ ಇದನ್ನ ಆಮವಾತ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಹೌದಲ್ಲ, ಅದಕ್ಕೂ ಕನೆಕ್ಷನ್ ಇರುತ್ತೆ. ಹಂಗಾಗಿ ಆ ಹೊಟ್ಟೆನೂ ಸರಿ ಮಾಡಿ. ಇನ್ನೊಂದೇನಂದ್ರೆ, ಈಗ 1.5 ವರ್ಷದಿಂದ ಕಾಲ್ ನೋವು ಅಂತ ಬಹಳ ಪೇನ್ ಹೇಳೋರು. ಅದಕ್ಕೂ ಹಿಂದೆ ಈ ಭುಜ ನೋವು ಇದು ಬಹಳ ಹೇಳಸ, ಅಂದ್ರೆ ವಿಪರೀತ ಬಟ್ಟೆ ಹೋಗಿ ಮಾಡ್ತಿದ್ರು. ಸೊ ಇವಾಗ ನಾವು ವಾಷಿಂಗ್ ಮಿಷಿನ್ ತಂದ್ಬಿಟ್ಟಿವಿ 1 ವರ್ಷದ ಹಿಂದೆ. ಸೊ ಇವಾಗ ಅವ್ರಿಗೆ ಪರವಾಗಿಲ್ಲ, ಅದ್ರ ಡಿಲೇ ಇಲ್ಲ. ಈಗ 1.5 ವರ್ಷ ಕೆಳಗಡೆ ಕೈ ಬಹಳ ಪೇನ್ ಅಂತಿದ್ರಲ್ಲ ಸರ್, ಅದ್ರದ್ದು ಇಲ್ಲೇ ಇಲ್ಲ ನಮೀಗ. ಅದ್ರದ್ದು ಇಲ್ಲೇ ಇಲ್ಲ. ಈಗ 1.5 ವರ್ಷದಿಂದ ಆ ಕಾಲದ ಏನ್ ಸಮಸ್ಯೆ ಬಂದಿದೆಯಲ್ಲ ಸರ್, ನಾವೆಲ್ಲ ಕಡೆ ತೋರಿಸ್ತಾ ಇದೀವಿ. ಅದು 1-2-3 ದಿನಕ್ಕೆ ಮಾತ್ರ ಆರಾಮಾಗ್ಬಿಡೋದು. ಈಗ 1 ವೀಕ್ಲಿಂದ ಏನಾಗ್ತಾ ಇದೆ ಅಂತಂದ್ರೆ ಮೊಣಕಾಲು ನೋವು ಜೊತೆಗೆ ಬೆನ್ನು ನೋವು ಅಂತೇಳಿ ಶುರು ಆಗಿದೆ. ಅದು ಒಂದು ಈಗ ಎಷ್ಟು ಹಾಸ್ಪಿಟಲ್ ಅದೆಲ್ಲ ನೋಡ್ತೀನಿ ನಾನು. ಏನ್ ಗೊತ್ತೇನಮ್ಮ, ಏನ್ ಗೊತ್ತಾ, ಇದು ರಿಪೋರ್ಟ್ಸ್ಗಳನ್ನ ನಾನು ಯಾಕೆ ಫಸ್ಟಿಗೆ ನೋಡಲ್ ಗೊತ್ತಾ? ಈ ರಿಪೋರ್ಟ್ಸ್ಗಳನ್ನ, ಈ ಟೆಸ್ಟ್ಗಳನ್ನ ಮಾಡಿ ನಿಮ್ಮೂರಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಹೌದಲ್ಲ? ಈ ರಿಪೋರ್ಟ್ಸ್ಗಳನ್ನ ನೋಡಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಿಮಗೆ ವಾಸಿ ಆಗಿಲ್ಲ. ವಾಸಿ ಆಗದೆ ಇರೋದ್ರಿಂದ ನನ್ನ ಹತ್ರ ಬಂದಿದ್ದೀರಿ. ಮತ್ತೆ ನಾನು ಈ ರಿಪೋರ್ಟ್ಸ್ ನೋಡಿದ್ರೆ ನನ್ನ ತಲೆ ಮತ್ತೆ ಅವ್ರ ತರನೇ ಓಡುತ್ತೆ. ನಿಮಗೇನು ಅನಿಸ್ತದೆ, ನಾವು ಅಷ್ಟಕೊಂಡು ದೂರದಿಂದ ಎಲ್ಲ ರಿಪೋರ್ಟ್ಸ್ ಅಷ್ಟು ಖರ್ಚು ಮಾಡಿ ತಂದು ನೋಡಿದ್ರು ಡಾಕ್ಟರ್ ನೋಡಕ ತಯಾರಿಲ್ಲ ಅಂತ ಅನಿಸ್ತದೆ. ನಾನೀಗ ಇದನ್ನ ನೋಡಿದ್ರೆ ನೀವೇನಾಗ್ತದೆ ಗೊತ್ತೇ, ನನಗೆ ಹೇಳ್ಕೊಡ್ತಿದ್ದೀರಿ ಅವ್ರ ತರನೇ ಟ್ರೀಟ್ಮೆಂಟ್ ಮಾಡ್ರಿ ಅಂತ ನನಗೆ ಹೇಳ್ಕೊಡ್ತಿದ್ದೀರಿ. ನಾನು ಆ ತರನೇ ಮಾಡಿದ್ರೆ ಪ್ರಯೋಜನ ಏನು? ಈಗ ನನ್ನ ಸ್ವಂತಿಕೆ ಬೇಕಲ್ಲ. ನನ್ನ ಆಯುರ್ವೇದಿಕ್ ಮೆಥಡ್ ಅಲ್ಲಿ ನಾನು ಡಯಾಗ್ನೋಸ್ ಮಾಡ್ತೀನಿ. ಇಂಗ್ಲಿಷ್ ಮೆಡಿಸಿನ್ಸ್ ಒಂದು ಈ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅದು ಅವ್ರ ಪ್ರಕಾರ ಅವ್ರು ಸರಿ, ನಾನು ತಪ್ಪು ಅಂತ ಹೇಳಂಗಿಲ್ಲ. ನನ್ನದೇ ಆದ ಮೆಥಡ್ ನಲ್ಲಿ ನಾನು ಡಯಾಗ್ನೋಸ್ ಮಾಡಿ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ. ಗೊತ್ತಾಯ್ತು? ನಾನು ಹೇಳ್ದಂಗೆ ಮಾಡ್ರಿ. ಇಲ್ಲಿ ಬಂದು ಆರಾಮಾಗಿರೋದೆಲ್ಲ ನೋಡಿದಿರಲ್ಲ, ಅದನ್ನೆಲ್ಲ ನೋಡ್ಕೊಂಡೇ ನೀವು ಬಂದಿದ್ದೀರಿ. ನಾನು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂತ ಹೋಗ್ರಿ, ಸರಿ ಹೋಗ್ತದೆ. ಈಗ ಇದೆಲ್ಲ ಮಾಡಾಗಿದೆ, ಏನು ಉಳಿದಿದೆ? ಇನ್ನು ಏನಾರು ಉಳಿದಿದೆಯಾ? ಎಲ್ಲರೂ ತೋರಿಸಿದ್ಯಾ? ಎಲ್ಲ ಟ್ರೈ ಮಾಡಿದ್ರೆ ಎಷ್ಟು ಹಾಸ್ಪಿಟಲ್ ಆದ್ವಮ್ಮ? 6 ಹಾಸ್ಪಿಟಲ್ ಆದ್ವಾ? ಇನ್ನು ಎಲ್ಲರೂ ಇನ್ನು ಎಲ್ಲಾದ್ರೂ ತೋರ್ಸೋದು ಐತಾ?
ಇದ್ರೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಬರ್ಲಿ. ಇಲ್ಲ ಸರ್, ಇದೇ ಫೈನಲ್ ಆಗ್ಬೇಕು ಅಂತ ಅನ್ಕೊಳಕತ್ತೀವಿ ಸರ್ ನಾವು. ನಾನು ಹೇಳ್ದಂಗೆ ಮಾಡ್ರಿ, ಇದೇ ಮುಕ್ತಿ ಆಗ್ಲಿ, ಫೈನಲ್ ಆಗ್ಲಿ ಅಂತ ಅನುಕೂಲವಂತೂ ಭಾಳ ಜನಕ್ಕೆ ಆಗಿದೆ. ನಾನು ಹೇಳ್ದಂಗೆ ಫಾಲೋ ಮಾಡ್ಕೊಂತ ಹೋಗೋದು. ನಿಮಗೂ ಗೊತ್ತಿದೆ, ಈಗ ನನ್ನ ಬಗ್ಗೆ ತಿಳ್ಕೊಂಡೇ ಬಂದಿದ್ದೀರಿ ನೀವು, ಹಾ ಸರ್. ಹೌದಲ್ಲ? ಓಕೆ.